ಕಾರ್ಯಕ್ರಮದ ಉದ್ಘಾಟನೆ ವೇದಿಕೆ ಮೇಲೆ ಹಾಸಿರತಕ್ಕಂಥ ಎಲ್ಲ ಗಣ್ಯಮಾನ್ಯರೊಂದಿಗೆ ಸೌಳೂರು ತಾಲೂಕು ಪತ್ರಕರ್ತರ ಹಾಗೂ ಸಂಘ ಹಾಗೂ ಪತ್ರಕರ್ತರ ಸಂಘದ ವತಿಯಿಂದ ಸಮಾರಂಭವನ್ನು ಬಹಳ ಸಂತೋಷದಿಂದ ನಾವೆಲ್ಲ ಕೂಡಿ ಉದ್ಘಾಟನೆ ಮಾಡಿ ಸಾಧಕರಿಗೂ ಸನ್ಮಾನ ಮತ್ತೆ ಕಿರುಕುಳ ವಿತರಣೆ ಇರ್ಬೋದು. ವಿಶೇಷವಾಗಿ ವರ್ಷಕ್ಕೊಮ್ಮೆ ಒಂದು ವರ್ಷದಲ್ಲಿ ಒಂದು ಮಗುವನ್ನು ದತ್ತು ಪಡೆದು ಆ ಮಗುವಿನ ಒಂದು ಶೈಕ್ಷಣಿಕಕ್ಕೆ ಉತ್ತೇಜನವನ್ನು ಕೊಡ್ತಕ್ಕಂಥ ಒಂದು ಉತ್ತಮ ಕಾರ್ಯಕ್ರಮ. ಮತ್ತೆ ದಾನಗಳಲ್ಲಿ ಶ್ರೇಷ್ಠವಾದ ರಕ್ತದಾನ ಶಿಬಿರ ಹೀಗೆ ಎಲ್ಲವನ್ನು ಹಮ್ಮಿಕೊಂಡು ಒಂದೇ ವೇದಿಕೆಯಲ್ಲಿ ಇವತ್ತು ಮಾಡ್ತಕ್ಕಂಥದ್ದು ಒಂದು ವಿಶೇಷ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಇವತ್ತು ಮಾಧ್ಯಮ ಅಂದರೆ ಇವತ್ತು ನಮ್ಮ ಸಮಾಜದ ಕುಟುಂಬಗಳನ್ನ ತಿರ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ ಒಂದು ಸಂಸ್ಥೆ. ಇವತ್ತು ಇಂಥ ಪತ್ರಕರ್ತರ ಈ ಒಂದು ಸಂಘದ ವತಿಯಿಂದ ಇಂಥ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿ ನಮ್ಮೆಲ್ಲರೂ ಆಹ್ವಾನಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸಿ ನಮ್ಮ ಕೆಲವು ವಿದ್ಯಾರ್ಥಿಗಳನ್ನು ಇಲ್ಲೂ ನಮ್ಮನ್ನು ಬರಮಾಡಿಕೊಂಡಿದ್ದಾರೆ. ಆದರೆ ಇವತ್ತು ಉತ್ತಮ ಸೇವೆಯನ್ನು ಮಾಡತಕ್ಕಂಥ ಒಂದು ತನ್ನದೇ ಒಂದು ವೃತ್ತಿಯಲ್ಲಿ ತಾವು ಕೂಡ ಒಂದು ಮನಸ್ಥಿತಿಯಲ್ಲಿ ಎಲ್ಲರನ್ನ ಮುಖ್ಯವಾಹಿನಿಗೆ ತರಬೇಕು, ಮತ್ತೆ ಸಮಾಜದಲ್ಲಿ ತೊಡಗಿದ್ದಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಜನಸಾಮರ್ಥ್ಯ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ವಿಶೇಷವಾಗಿ ಏನು ಒಂದು ದತ್ತವನ್ನು ಪಡೆಯತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದೀರಿ. ಇದಕ್ಕೆ ನಮ್ಮೆಲ್ಲರ ಒಂದು ನಿಮಗೆ ಅಭಿನಂದನೆಗಳು ವೈಯಕ್ತಿಕವಾಗಿ ಕೂಡ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೀಲಿ, ಸಂಸ್ಥೆಯ ಜೊತೆ ನಾವೆಲ್ಲ ಇರ್ತೇವೆ. ವಿಶೇಷವಾಗಿ ನಾನು ಕೂಡ ಈ ತಾಲೂಕಿನಾದ್ಯಂತ ಶಾಲಾ ಮಕ್ಕಳಿಗೆ ಏನೋ ಬ್ಯಾಗನ್ನು ಕೊಡ್ತಕ್ಕಂಥ ಅದು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಬ್ಯಾಗನ್ನು ಎಲ್ಲ ಶಾಲೆಯ ವಿದ್ಯಾರ್ಥಿಗೆ ನೀಡ್ತಾ ಬರ್ತಾ ಇರ್ತೇನೆ. ಹಾಗೆಯೇ ಈ ಒಂದು ಸಂಸ್ಥೆಯ ಜೊತೆ ನಾವು ಕೂಡ ಕೈ ಜೋಡಿಸಿ ಮುಂದೆ ನಾವು ಕೂಡ ಈ ಸಂಸ್ಥೆಯ ಜೊತೆ ಇದ್ದೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಜೊತೆಗೆ ನಮ್ಮ ಕೈಲಾದ ಸೇವೆಯನ್ನು ಕೂಡ ನಿಮ್ಮ ಸಂಸ್ಥೆ ಜೊತೆ ಮಾಡುವುದರ ಜೊತೆಗೆ ಎಲ್ಲ ರಂಗದಲ್ಲೂ ಕೂಡ ಈ ತಾಲೂಕಿನ ಅಭಿವೃದ್ಧಿ ಇರ್ಬೋದು, ಈ ತಾಲೂಕಿನ ಒಂದು ಸೇವೆ ಮಾಡಲಿಕ್ಕೆ ನಾನು ಕೂಡ ಕಂಕಣಬದ್ಧರಾಗಿ ನಿಲ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಶುಭಾಶಯಗಳನ್ನ ತಿಳಿಸಿ ಇನ್ನೂ ಹಲವಾರು ಮುಖಂಡರು ಮಾತಾಡೋದ್ರಿಂದ ನಾನು ಹೆಚ್ಚಿಗೆ ಮಾತಾಡದೆ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಎಲ್ಲರಿಗೂ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಪತ್ರಕರ್ತರ ಸಂಘ ಮತ್ತು ಪತ್ರಿಕಾ ವಿತರಕರ ಸಂಘ ಇವತ್ತು ಮಾಡಿದೆ. ಇವತ್ತು ದಾನದಲ್ಲಿ ನಾವು ಒಂದೊಂದು ವಿಚಾರ ಮಾಡಿದಾಗ ಅನ್ನದಾನ ಮಾಡ್ಬೇಕಾದ್ರೆ ಅನ್ನದಾನ ಚಲೋ ಅಂತೀವಿ, ಕಣ್ಣಿನ ದಾನ ಮಾಡ್ಬೇಕಾದಾಗ ಕಣ್ಣು ದಾನ ಚಲೋ ಅಂತೀವಿ, ಅಂಗಾಟಿನ ದಾನ ಮಾಡಬೇಕಾದಾಗ ಅದು ಚಲೋ ಅಂತೀವಿ. ಆದರೆ ಇವತ್ತು ಎಲ್ಲಕ್ಕಿಂತ ಶ್ರೇಷ್ಠವಾದ ದಾನ ಯಾವುದಾದ್ರೂ ಇದ್ರೆ ಅದು ರಕ್ತದಾನ. ಇವತ್ತು ಅದರ ಮಹತ್ವವನ್ನು ಈಗಾಗಲೇ ನಮ್ಮ ಬಸವರಾಜ ಸಮಾರಂಭಗಳು ಹೇಳಿದರು. ಯಾವ ರಕ್ತದಾನ ಮಾಡಬೇಕು, ಪ್ರತಿ 3 ತಿಂಗಳಿಗೊಮ್ಮೆ ಒಂದು ಜೀವವನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇದಕ್ಕೆ ಜಾತಿ ಬಂದ ಯಾವುದು ಇರೋದಿಲ್ಲ, ಇದಕ್ಕೆ ಪಕ್ಷವೇ ಇರೋದಿಲ್ಲ. ಎಲ್ಲೋ ಎಕ್ಸಿಡೆಂಟ್ ಆಗಿರೋದು ಜೀವ ಹೊರಟಿರ್ತೈತಿ, ಅವರಿಗೆ ಒಂದು 300 ml ಒಂದು ರಕ್ತ ಬೇಕಾಗ್ತದೆ. ಆ ರಕ್ತ ಒಂದು ಜೀವವನ್ನು ಉಳಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದು ಯಾವುದು ಬರೆದಿರೋದಿಲ್ಲ. A ಪಾಸಿಟಿವ್, B ಪಾಸಿಟಿವ್, O, A ಮೈನಸ್, B ಮೈನಸ್ ಅಷ್ಟೇ ಇರ್ತಾವೆ. ಅದು ಯಾವ ವ್ಯಕ್ತಿ ಕೊಟ್ಟಿದ್ದು ಸಲ ಅಂತ ಇರೋದಿಲ್ಲ, ಯಾವ ರಕ್ತ ಅಂತ ಇರೋದಿಲ್ಲ. ಆದರೆ ಆ ರಕ್ತ ಒಂದು ಜೀವವನ್ನು ಉಳಿಸತಕ್ಕಂಥ ಕೆಲಸವನ್ನು ಮಾಡ್ತಾರಲ್ಲ, ಒಂದು ಜೀವ ಉಳಿದಿತ್ತಲ್ಲ, ಆ ಜೀವವನ್ನು ಉಳಿಸುವ ಕೆಲಸವನ್ನು ಯಾವ ರಕ್ತದಾನ ಮಾಡಿರ್ತಾರ ಅವರಿಗೆ ಸಂದರ್ಭ ಸಂದರ್ಭ ಹೇಳಕ್ಕೆ ಇಚ್ಛೆಪಡುತ್ತೆ. ಅಂತ ಒಂದು ಮಹಾ ಕಾರ್ಯವನ್ನು ಇವತ್ತು ಪತ್ರಕರ್ತರ ಸಂಘವನ್ನು ಮಾಡಿದ್ದಾರೆ. ಇವತ್ತು ನಮ್ಮಲ್ಲಿ ಶಾಸಕಾಂಗಿದೆ,
ಕಾರ್ಯಾಂಗ ಇದೆ ಮತ್ತು ನ್ಯಾಯಾಂಗ. ಇವು ಮೂರಕ್ಕೆ ನಾವು ಬಹಳ ಪ್ರಾಮುಖ್ಯತೆಯನ್ನು ನಾವು ಕೊಡ್ತೇವೆ ನಮ್ಮ ಸಂವಿಧಾನ. ಅದೇ ರೀತಿ ಪತ್ರಿಕಾ ರಂಗ ಸಹ ನಮ್ಮ 4ನೇ ಅಂಗ. ಮತ್ತು ಕೇವಲ ನಾವು ಪತ್ರಕರ್ತರು ಸುದ್ದಿ ಮೂಲಗಳನ್ನು ಹುಡುಕಿಂದ ಸುದ್ದಿಗಳನ್ನು ಮಾಡ್ಕೊಂಡು ಹೋಗ್ಬೋದು. ಇವತ್ತು ಅವ್ರಿಗೆ ನಾವೆಲ್ಲ ಹೇಳಿದ್ದೇವೆ ಕಲಿಯುವ ನಾರದರು ಅಂತ. ಯಾಕಂದ್ರೆ ಮಾರ್ಗದಲ್ಲಿ ನಾವು ಮೂಲಕ್ಕೆ ಹೆಂಗೆ ಚಂದ್ರಾಂತರದಲ್ಲಿ ನಾಲ್ಕು ಎರಡೆರಡು ಸುದ್ದಿಯನ್ನು ಮುದ್ರಿಸ್ತಿದ್ರು, ಆ ರೀತಿ ನಮ್ಮ ಪುನೋಪದ ನಾರದರು ನಮ್ಮ ಪತ್ರಿಕಾ ವರ್ಗಗಳು ಅವರೆಲ್ಲ ಈಗ ಯಾವುದೇ ಸುದ್ದಿಗಳನ್ನ ಮಾಡಿ ಒಂದು ಸಮಾಜ ಸುಧಾರಣೆಯಲ್ಲಿ ಒಟ್ಟ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಜೊತೆಗೆ ಇವತ್ತು ಪತ್ರಿಕಾರಂಗರು ಬಹಳ ಕಷ್ಟ ಮಾರ್ಗವರು. ಆ ಪತ್ರಿಕಾರಂಗರನ್ನು ಹುಡುಗ ಹೋಗ್ಬಿಟ್ರೆ ಒಂದು ತರ ಅನಿಸ್ತದೆ. ಯಾಕಂದ್ರೆ ಮಳೆಗಾಲ ಇರಲಿ ಚಳಿಗಾಲ ಇರಲಿ ಬೆಳಿಗ್ಗೆ 6 ಗಂಟೆಗೆ ಪತ್ರಿಕೆ ಮನೆ ಮುಗಿಸುವ ಕೆಲಸವನ್ನು ಅವ್ರು ಮಾಡ್ತಾರೆ. ಪತ್ರಿಕೆ ಓದಿಲ್ಲ ಅಂದ್ರೆ ನಮ್ಮ ಮಂದಿಗೆ ಮುಂದೆ ಯಾವುದು ಆಗಂಗಿಲ್ಲ. ಪತ್ರಿಕೆ ಓದಿದ್ರೆ ದಿನನಿತ್ಯದ ಕಾರ್ಯಗಳು ಪ್ರಾರಂಭವಾಗ್ತವೆ. ಒಂದು ಅರ್ಧ ತಾಸು ಬೇಕಾಗ್ಬಿಟ್ರೆ ಪತ್ರಿಕೆ ಯಾಕೆ ಬಂದಿಲ್ಲಪ್ಪ ಅಂತ ಹೊರಗೆ ಅನ್ಸಲ ಹೋಗಿದ್ರು. ಆ ಕೆಲಸವನ್ನ ಪತ್ರಿಕಾ ವಿತರಣೆ ಮಾಡ್ತಾರಲ್ಲ ಅತ್ಯಂತ ಶ್ರೇಷ್ಠವಾದ ಕೆಲಸ. ಯಾಕಂದ್ರೆ ಅವ್ರು ಪತ್ರಿಕೆ ಬಂದಿಲ್ಲ ಒಂದು ಆ ದಿನನಿತ್ಯದ ಕಾರ್ಯಕ್ರಮಗಳು ಹೋಗಿಲ್ಲ. ಅವರು ಮತ್ತು ನಮ್ಮ ಮಾಧ್ಯಮದ ನಮ್ಮ ಸೌಂಡ್ ತಾಲೂಕಿನ ಸಂಘರು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. 3 ಜನ ಇವತ್ತು ರಕ್ತದಾನವನ್ನು ಕೊಡ್ತಾ ಇದ್ದಾರೆ. ಆ ರಕ್ತದಾನದಿಂದ ಒಂದು ಜೀವ ಉಳಿಯತಕ್ಕಂಥ ಕೆಲಸವನ್ನ ಈ ಸಂಘ 2 ಸಂಘಗಳು ಮಾಡ್ತಾ ಇದ್ದು ಬಹಳ ಶ್ಲಾಘನೀಯ ಕಾರ್ಯ ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸೌಂಡ್ ಕಾರ್ಯನಿರತ ಪತ್ರಕರ್ತರ ಸಂಘ ಇನ್ನೂ ಹಲವಾರು ಒಳ್ಳೆಯ ಉದ್ದೇಶಗಳನ್ನು ಇಟ್ಕೊಂಡು ಸಮಾಜಕ್ಕೆ ಕೆಲಸಗಳನ್ನ ಮಾಡಲಿ. ಅವ್ರ ಹಿಂದೆ ನಾವೆಲ್ಲರೂ ಇರ್ತೀವಿ. ಅವ್ರಿಗೂ ಸಹ ಒಂದು ಎಲ್ಲ ರೀತಿಯಿಂದ ಒಂದು ಆ ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು ನಾವು ಸಹ ನೀಡುವಂಥ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಈ ಸಂಘ ವಿವಿಧ ಹೋಬಳಿಗಳಲ್ಲಿ ವಿವಿಧ ನಗರಗಳಲ್ಲಿ ಆರೋಗ್ಯ ಶಿಬಿರಗಳನ್ನು ಮಾಡೋದ್ರಿಂದ ನಾವು ಸಂಘ ಸಲಹೆ ಕೊಡ್ತೇವೆ. ರಕ್ತದಾನ ಶಿಬಿರದ ಜೊತೆಗೆ ಕೆಲವೊಂದು ನಾವು ನಲ್ಲೂ ಸಹ ಕಂಡಕ್ಟ್ ಮಾಡಿದರೆ ಹಲವಾರು ವೈದ್ಯಕೀಯ ನಮ್ಮ ಹಾವೇರಿ ವೈದ್ಯಕೀಯ ಸಂಸ್ಥೆ ಇರ್ಬೋದು, ನಮ್ಮ ಹಲವಾರು ನಮ್ಮ ಗೆಳೆಯರು ಈಗಾಗಲೇ ಮಂಗಳೂರು ಡಾಕ್ಟರ್ಸ್ ಆಗಿದ್ದಾರೆ, ಒಳ್ಳೊಳ್ಳೆ ಆಸ್ಪತ್ರೆಗಳು ತೆಗೆದಿದ್ದಾರೆ. ನಮ್ಮ ಹಾವೇರಿಯ ಒಂದು ಆಯುರ್ವೇದಿಕ್ ವೈದ್ಯಕೀಯ ವಿದ್ಯಾಲಯ ಉಳಿಸಿಕೊಡ್ತೇನೆ. ಅವರೆಲ್ಲರೂ ನಮ್ಮ ಪತ್ರಕರ್ತರ ಸಂಘದ ಜೊತೆ ಕೂಡಿ ವಿವಿಧ ಆರೋಗ್ಯ ಶಿಬಿರಗಳನ್ನ ನಾವು ಏರ್ಪಾಡು ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಮಾಜಮುಖಿ ಕೆಲಸವನ್ನು ಮಾಡಲು ನಮ್ಮ ಭಗವಂತ ಶಕ್ತಿಯನ್ನು ನೀಡಲಿ, ಒಳ್ಳೆಯ ಕಾರ್ಯವನ್ನು ನೀಡಲಿ. ಹೀಗೆ ಮುಂದಿನ ದಿನಗಳಲ್ಲಿ ಸಹ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿ. ಈ ಸಂಘ ಉತ್ತಮೋತ್ತರವಾಗಿ ಅಭಿವೃದ್ಧಿ ಹೊಂದಲಿ. ಈ ಸಂಘಕ್ಕೆ ಮತ್ತು ವಿಶೇಷವಾಗಿ ನಮ್ಮ ವಿತರಕರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಏನು ಪೇಪರ್ಗಳನ್ನು ಹಂಚತಕ್ಕಂಥ ಆ ಹುಡುಗರು ಸಹ ಒಂದೆರಡು ನಿಮಿಷ ಮಾತನಾಡಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ.